ಜಾತಿ ಸಮೀಕ್ಷೆ ನಡೀತಾ ಇದೆ. ನಿಜವಾಗಿ ಹೇಳಬೇಕಂದ್ರೆ ಈ ಜಾತಿ ಸಮೀಕ್ಷೆ ಅಥವಾ ಜನಗಣತಿ ಕೇಂದ್ರ ಸರ್ಕಾರದ ಅಧಿಕಾರ, ರಾಜ್ಯ ಸರ್ಕಾರ ಮಾಡಿದೆ, ಅದಕ್ಕೆ ಯಾರೂ ಅಬ್ಜೆಕ್ಷನ್ ಮಾಡಲಿಲ್ಲ. ಈಗ ಮಾನ್ಯ ಖಂಡ್ರೆ ಅವರು ಇದ್ದಾರೆ. ಇವತ್ತು ಯಾರು ರಾಜಕೀಯ ಪಕ್ಷದವರು ಗೊಂದಲ ಆಗಬಾರ್ದು ಅಂತ ಹೇಳಕತ್ತೀವಿ ನಾವು. ಈ ಸಮೀಕ್ಷೆ ಮಾಡುವಾಗ ಯಾವುದೇ ಗೊಂದಲ ಆಗಬಾರ್ದು, ಜಾತಿಗಳಲ್ಲಿ ಸಂಘರ್ಷ ಆಗಬಾರ್ದು ಅನ್ನುವಂಥದ್ದು ಮಾತು ನಾವು ಹೇಳಿದ ಹೊರತು ಬೇರೆ ಯಾವುದೂ ಇಲ್ಲ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ಈ ಗೊಂದಲಗಳನ್ನ ನಿವಾರಣೆ ಮಾಡುವಂತ ಕೆಲಸ ಆಗಬೇಕು, ಅದು ಬಹಳ ಮುಖ್ಯವಾಗಿ. ಮತ್ತು ವೀರಶೈವ ಲಿಂಗಾಯತ ಕಳೆದ ಬಾರಿ ಏನು ಹಿಂದುಳಿದವರ ಆಯೋಗ ಅದರ ವರದಿ ಹೊರಗೆ ಬರಲಿಲ್ಲ, ಆದ್ರೆ ಏನು ಗೊಂದಲ ನಿರ್ಮಾಣ ಆಯಿತು, ಇಡೀ ಲಿಂಗಾಯತ ಸಮಾಜ ಇಡೀ ನಾಡಿನಲ್ಲಿ, ಅಲ್ಲಿ ಹೇಳಿದ ಮಹಾರಾಷ್ಟ್ರದಲ್ಲಿ 2 ಕೋಟಿ, ಇಲ್ಲಿ ಎಲ್ಲ ಕೂಡಿಸಿದ್ರೆ 60 ಲಕ್ಷ. ಅದಕ್ಕಾಗಿ ಈ ಗೊಂದಲ ನಿರ್ಮಾಣ ಆಗಬಾರ್ದು ಅನ್ನುವಂಥದ್ದು ಬಹುಶಃ ನಿನ್ನೆ ರಾಜ್ಯ ಸರ್ಕಾರದ ಕ್ಯಾಬಿನೆಟ್ನಲ್ಲಿ ಹಲವಾರು ಚರ್ಚೆ ಆಗಿದೆ. ಅದಕ್ಕೊಂದು ಯೋಗ್ಯವಾದಂತಹ ನಿರ್ಧಾರವನ್ನ ರಾಜ್ಯ ಸರ್ಕಾರ ಕೈಗೊಳ್ಳಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತೇನೆ.